ನಾನೊಂದು ಮುಳ್ಳೇರಿದ ಹತ್ರ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಬ್ಬರು ತಾಯಿ, ಮೈಯಲ್ಲೆಲ್ಲ ಚಿನ್ನ ಮಾರಾರೆ, ಕೈಯಲ್ಲಿ ಇಲ್ಲಿ ಚಿನ್ನ, ಕಿವಿಯಲ್ಲಿ ಚಿನ್ನ, ಸೊಂಟದಲ್ಲಿ. ನನಗೆ ಆಶ್ಚರ್ಯ ಈ ಜನ ಏನು ಇಲ್ಲಿ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದೆ. 4 ವರ್ಷ ಆಯಿತು ಅಂತ ಹೇಳಿದ್ರು. ಮಕ್ಕಳಿಲ್ಲ ನಿಮಗೆ ಅಂತ ಕೇಳಿದೆ. 2 ಜನ ಇದ್ದಾರೆ ಅಂತ. ಎಲ್ಲಿದ್ದಾರೆ ಅಂತ ಕೇಳಿದೆ. ಅವರು ಅಮೇರಿಕದಲ್ಲಿದ್ದಾರೆ ಅಂತ ಹೇಳಿ. ಅವರು ಬರೋದಿಲ್ಲ ಅಂತ ಕೇಳಿದೆ. ಬರ್ತಾರೆ ಯಾವಾಗ ಅಂತ ಕೇಳಿದೆ. ನಾನು ಸತ್ತ ಕ್ಷಣದಲ್ಲಿ ಬರ್ತಾರೆ ಅವರು. ಯಾಕೆಂದರೆ ನಂತರ ಚಿನ್ನ ಉಂಟಲ್ಲ, ಚಿನ್ನದಲ್ಲಿ ಎಂಥ ಮಕ್ಕಳನ್ನು ಸಾಕ್ತಾ ಇದ್ದೇವೆ ನಾವು ಅಂತ ನನಗೆ ಅನಿಸ್ತು. ನಾವು ಈ ಶಿಕ್ಷಣ ಕೊಟ್ಟು ಎಂಥವ್ರನ್ನು ಮಾಡ್ತಾ ಇದ್ದೇವೆ. ಅವ್ರು ಭಾರಿ ಸುಂದರ ಅಲ್ಲ, ದುಃಖದ ಒಂದು ಘಟನೆಯನ್ನು ಹೇಳಿದರು. ಒಬ್ಬಳು ತಾಯಿ ಗಂಡ ತೀರೋದ್ರು. ಸಣ್ಣದಿರೋ ಮಗು, ಸಣ್ಣದು, ಭಾರಿ ಕಷ್ಟಪಟ್ಟು ಮೊಸರು ಇದು ಮಾಡಿ ಕೆಲಸಕ್ಕೆ ಹೋಗಿ ಏನೋ ಮಾಡಿ ಅವನನ್ನು ಇಂಜಿನಿಯರ್ ಮಾಡಿದರು. ಇಂಗ್ಲೀಷರ್ ದೊಡ್ಡ ಇಂಜಿನಿಯರ್ ಆದ, ಅಮೇರಿಕಕ್ಕೆ ಹೋದ. ಅದಾದ ಮೇಲೆ ಅವನಿಗೆ ಮದುವೆ ಆಯಿತು. ಅವನು ಡೆಲ್ಲಿಯಲ್ಲಿ, ಇವಳು ಮೈಸೂರಿನಲ್ಲಿ. ಒಂದು ದಿವಸ ರಾತ್ರಿ 12 ಗಂಟೆಗೆ ಆಗುವಾಗ ಇವು ಮಲಗಿದ್ದ, ಮಗ ಮಲಗಿದ್ದಾನೆ, ಹೆಂಡತಿ ಮಲಗಿದ್ದಾಳೆ. ಆವಾಗ ಲ್ಯಾಂಡ್ಲೈನ್ ಇದ್ದದಲ್ಲ, ಅದು ಟಿನಿ 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 ಅಂತ ಆಯಿತು. 1 ಸತಿ ಆಯಿತು, 2 ಸತಿ ಆಯಿತು, 3 ಸತಿ ಆದಾಗ ಅವನು ಎದ್ದ. ಆಯಿತು, ಯಾರು ಮಾತಾಡ್ದು? ನಾನು ನಿನ್ನ ಅಮ್ಮ. ಎಷ್ಟು ಗಂಟೆ ಆಯ್ತು ಈಗ? 12ಕ್ಕೆ ಯಾಕೆ ಮಾಡ್ತಾ ಇದ್ದೆ? ಅಲ್ಲ ಮಾರಾಯ, ನೀನು ಇವತ್ತು ಹುಟ್ಟಿದ ದಿನ, ಅದಕ್ಕೆ ಹುಟ್ಟಿದ್ದೇನೆ. ಈಗ ಬೇಜಾಗುದೇನೋ ನಿನಗೆ? ಅದಕ್ಕೆ ಅಲ್ಲಪ್ಪ, ನೀನು ಹುಟ್ಟಿದ್ದೆ 12 ಗಂಟೆ ರಾತ್ರಿಗೆ, ಅದಕ್ಕೋಸ್ಕರ ನಿನಗೆ ನಾನು ಮಾಡಿದೆ ಅದನ್ನು. ಅವನು ಹೇಳಿದೆ ನನ್ನ ನಿದ್ರೆ ಎಲ್ಲ ಹಾಳಾಯಿತು. ಆಗ ಅಮ್ಮ ಹೇಳಿಲ್ಲಂತೆ, ನಿನ್ನನ್ನು ಹಡಿಯುವ ದಿವಸ ರಾತ್ರಿ ಇಡೀ ನಾನು ನಿದ್ರೆ ಮಾಡಲಿಲ್ಲ. ನಾವೆಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ. ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಉಂಟು. ಆ ಪರದೆಯಲ್ಲಿ ಮೊದಲನ ಚಿತ್ರ ಯಾರ್ದು ಬಿದ್ದದ್ದು ಹೇಳಿ? ನಮ್ಮ ಅಮ್ಮಂದೇ ಬಿದ್ದದ್ದು. ನೆನಪು ಮಾಡಿಕೊಳ್ಳಿ, ನಮ್ಮ ಅಮ್ಮನ ಚಿತ್ರ ನಮ್ಮ ಕಣ್ಣಿನ ಪರದೆಯಲ್ಲಿ ಮೊದಲು ಬಿದ್ದದ್ದು. ನಮ್ಮ ನಾಲಿಗೆಯಲ್ಲಿ, ನಾವೀಗ ಖಂಡಪಾಠ ಮಾತಾಡ್ತಾ ಇರ್ಬೋದು, ನಮ್ಮ ನಾಲಿಗೆಯಲ್ಲಿ ಮೊದಲ ಶಬ್ದ ಬಂದದ್ದು ಅಮ್ಮನೇ, ಅದು ಬಿಟ್ಟು ಬೇರೆ. ನಮಗೇನಾದ್ರು ಹುಷಾರಿಲ್ಲ ಅಂತ ಆದರೆ ನಮ್ಮನ್ನು ಮಲಗಿಸಿ ಅಮ್ಮ ನಿದ್ರೆ ಬಿಡ್ತಾ ಇದ್ರು. ಆಹಾರಕ್ಕೇನು ತೊಂದರೆ ಆದರೆ ಅಮ್ಮ ಒಂದು ಸುಳ್ಳು ಹೇಳ್ತಾ ಇದ್ರು, ನಂದು ಊಟ ಆಗಿದೆ ಅಂತ ನಮಗೆ ಆಹಾರ ಕೊಡ್ತಾ ಇದ್ರು. ನಮಗೆ ಸಂಸ್ಕಾರ ಕೊಟ್ಟದ್ದು, ಬೆಳೆಸಿದ್ದು, ನೀನು ಹಾಗಿರ್ಬೇಕು, ಹೀಗಿರ್ಬೇಕು, ಹೀಗೆ ಬಂದವರ ಹತ್ರ ಹೀಗೆ ಮಾತಾಡೋರು, ದೊಡ್ಡವರಾದರೆ ಹೇಗೆ, ಸಣ್ಣವರಾದರೆ ಹೇಗೆ, ಎಲ್ಲ ಸಂಸ್ಕಾರ ಕೊಟ್ಟದ್ದು ತಾಯಿ. ತಾಯಿ ಇಲ್ಲದೆ ಜೀವನವೇ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾವೆಂಥ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇವೆ. ಇಂಜಿನಿಯರು, ಡಾಕ್ಟರು ಅಷ್ಟೇ. ಯಾಕೆ ಅದು ತಯಾರು ಮಾಡೋದು ಅಂತ ಕೇಳಿದ್ರೆ ಕಾಸು ಮಾಡ್ಬಿಡತ್ತ ಮಾರೆ. ಇಂಜಿನಿಯರ್ ಯಾಕೆ ಆಗಬೇಕು? ಹಣ ಮಾಡಲಿಕ್ಕೆ. ಡಾಕ್ಟರ್ ಆಗಬೇಕು? ಹಣ ಮಾಡಲಿಕ್ಕೆ. CA ಆಗಬೇಕು? ಬೇಜಾರು ಮಾಡೋದಿದ್ರು ಹಣ ಮಾಡಲಿಕ್ಕೆ. ಹೌದಲ್ಲ? ಹಣದ ಹಿಂದೆ ಗುಣ ಬರುವುದಿಲ್ಲ. ನೆನಪಿಟ್ಟು ಹೇಳಿ, ಅಪರೂಪದ ಕೆಲವು ಜನ ಇರ್ಬೋದು, ಅದು ಬಿಟ್ಟರೆ ಉಳಿದವರಿಗೆ ಯಾರಿಗೂ ಗುಣ ಬರುವುದಿಲ್ಲ. ಗುಣ ಇದ್ದರೆ ಅದರ ಹಿಂದೆ ಹಣ ಬರ್ತಾರೆ. ಅದಕ್ಕೋಸ್ಕರ ಗುಣ ನಿರ್ಮಾಣ ಮಾಡಿಕೊಡುವಂಥದ್ದೇ ಭಾರತದ ಮಣ್ಣಿನ ಕೆಲಸ. ನೆನಪಿಟ್ಕೊಳ್ಳಿ. ಆಧ್ಯಾತ್ಮ ಅಂದರೆ ಏನು ಅಂತ ಕೇಳಿದ್ರೆ ಶ್ರೇಷ್ಠವಾದ್ದು ಅಂತ, ಒಳ್ಳೆಯದನ್ನು ಮಾಡೋದು ಅಂತ. ಯಾರೋ ಆಧ್ಯಾತ್ಮ ಅಂತ ತಿಳ್ಕೊಂಡು ಇಲ್ಲಿ ಹಿಮಾಲಯಕ್ಕೆ ಹೋಗಬೇಕು, ಎಲ್ಲಿ ದೊಡ್ಡ ಪರ್ವತದಲ್ಲಿ ವೃಕ್ಷಾಸನ ಮಾಡಿ ಮೂಗು, ಅದಲ್ಲ ಆಧ್ಯಾತ್ಮ. ನನ್ನ ಬಗ್ಗೆ ಕಡಿಮೆ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದೇ ಆಧ್ಯಾತ್ಮ. ಅದನ್ನೇ ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂಥದ್ದು. ಆ ಆಧ್ಯಾತ್ಮದ ಕಡೆಗೆ ನಾವು ಹೋಗ್ತೇವಾ? ಅಂಥ ಭಾರತವನ್ನು ನಾವು ನಿರ್ಮಾಣ ಮಾಡ್ತೇವಾ? ಅಂಥ ಮಕ್ಕಳನ್ನು ನಾವು ನಿರ್ಮಾಣ ಮಾಡ್ತೇವಾ? ಅದಕ್ಕೋಸ್ಕರ ನಮ್ಮ ಭಾಷೆಯನ್ನು ಉಪಯೋಗಿಸಿ, ಅದರ ಜೊತೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಕೇಳಿದರೆ ತಾಯಿ. ಅದಕ್ಕೋಸ್ಕರ ನಮ್ಮ ಪಾಠ ಪುಸ್ತಕಗಳಲ್ಲಿ ಅಥವಾ ನಮ್ಮ ಎಲ್ಲ ಚಿಂತನೆಯಲ್ಲಿ ಶುರುವಿಗೆ ಬರೋದು ಯಾವ ದೇವರು ಅಂತ ಕೇಳಿದರೆ ಇನ್ಯಾರನ್ನೂ ಹೇಳಲಿಲ್ಲ ನಾವು. ರಾಮನನ್ನು ಹೇಳಿಲ್ಲ, ಕೃಷ್ಣನನ್ನು ಹೇಳಲಿಲ್ಲ, ಹನುಮಂತನನ್ನು ಹೇಳಲಿಲ್ಲ, ಇನ್ಯಾರನ್ನು ಹೇಳಲಿಲ್ಲ. ಈಶ್ವರನನ್ನು ಹೇಳಿದ ಮೊದಲನೇ ದೇವರು ಯಾರು ಹೇಳಿ? ಮಾತೃ ದೇವೋ ಭವ. ನಮ್ಮಲ್ಲಿ ಎಲ್ಲಿಂಟೀಗ ಮಾತೃ ದೇವೋ ಭವ? ಯಾಕೆಂದರೆ ಮಾ ಹೋಗಿ ಅದು ಮಮ್ಮಿ ಆಗಿದೆ ಅಲ್ಲ, ಈಗ ಮಮ್ಮಿ ದೇವೋ ಭವ ಆಗ್ತದ? ಮಮ್ಮಿ ದೇವೋ ಭವ ಆಗ್ತದೆ, ಡ್ಯಾಡಿ ದೇವೋ ಭವ ಆಗ್ತದೆ? ಆಗುದಿಲ್ಲ ಮಾರ್ರೆ, ಆಗುದಿಲ್ಲ. ನಾನು ಹೇಳಿದ್ದು ಈ ಶಬ್ದಕ್ಕೆ ಅದು ಅನುರೂಪವಾದ ಶಬ್ದಗಳಲ್ಲ, ಆ ಭಾವನೆಯನ್ನು ತರುವುದಿಲ್ಲ ಅವನು. ನಮಗೆ ಮಾತ್ರ ಹುಚ್ಚು ನಮಗೆ, ಅದಕ್ಕೋಸ್ಕರ ಇಂಗ್ಲೀಷ್ ತಗೊಳ್ಳಕ್ಕಾಗೋದು.
ಅದಕ್ಕೆ ಮೆಕಾಲೆ ಶಿಕ್ಷಣ ಅಂತ ಹೇಳ್ತಾರೆ. ಅವನು ತಂದು ನಮ್ಮನ್ನು ಮಂಗ ಮಾಡಿದ. ಅವನೆಲ್ಲ ಹೇಳಿದ್ದು, ಕೊನೆಗೆ ಅವನು ಹೇಳಿದ್ದು, ನಾನಿಲ್ಲಿ ಕಪ್ಪು ಬಣ್ಣದ ಇಂಗ್ಲೀಷರನ್ನು ನಿರ್ಮಾಣ ಮಾಡಿದ್ದೇನೆ ಅಂತ. ನಮಗೆ ಬಣ್ಣ ವ್ಯತ್ಯಾಸ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಪ್ರಯತ್ನ ಇದೆ. ನಾವು ಮನೆಯಿಂದ ಹೊರಡಬೇಕಾದ್ರೆ ಕಂಡಾಬಟ್ಟೆ ಸ್ನೋ ಪೌಡರು ಎಲ್ಲ ಹಾಕಿಕೊಂಡು ಹೋಗ್ತೇವೆ. ಬಲ್ದು ತೋಜುಡು ಅಂತ. ಅದು ಬಿಸಿಲಿನಲ್ಲಿ ಹೋಗುವಾಗ ಉಡಿಯೂರಿಗೆ ಬರುವಾಗ ಬಿಸಿಲು ಅಲ್ವಾ, ಸ್ವಲ್ಪ ಅದು ಬೆವರೆಲ್ಲ ಬಂದು ಹೋಯ್ತು. ತಲೆ ಬಿಸಿಲ್ಲ. ವ್ಯಾನಿಟಿ ಬ್ಯಾಗಿನೊಳಗೆ ಇನ್ನೊಂದಿದೆ ಪೌಡರು, ಅದನ್ನು ಉಜ್ಜಿದ. ನಮಗೆ ಬಿಳಿ ಕಾಣುವ ಹುಚ್ಚು ಉಂಟಲ್ಲ, ಅದರಿಂದ ಈ ಸಮಸ್ಯೆ ನಿರ್ಮಾಣ ಆಗಿದ್ದು. ರಾಮ ಬಿಳಿ ಇರಲಿಲ್ಲ, ಕೃಷ್ಣ ಬಿಳಿ ಇರಲಿಲ್ಲ, ಹನುಮಂತ ಬಿಳಿ ಇರಲಿಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಬಣ್ಣದ ಮೇಲೆ ಯೋಚನೆ. ಅದನ್ನೇ ಅವ ಹೇಳಿದ್ದು. ಇವರು ಕಪ್ಪು ಬಣ್ಣದ ಭಾರತೀಯರು ಹೇಳಿದಾರ, ಇವರು ಇಂಗ್ಲಿಷಿನ ವ್ಯಾಮೋಹ ಇವರಿಗೆ ಹುಟ್ಟಿಬಿಡ್ತಾರೆ. ಅದಕ್ಕೆ ಬೇಕಾದಂಥ ಶಿಕ್ಷಣ ಕೊಟ್ಟಿದ್ದಾರೆ. ಇವ ಸಮಸ್ಯೆ ನಮಗೆ ಬಂದಿರೋದಲ್ಲಿ. ನಮ್ಮ ಮನೆಯಲ್ಲಿ ದಯವಿಟ್ಟು ನಮ್ಮ ಭಾಷೆಯನ್ನೇ ಮಾತಾಡಿ. ತುಳು ಇರಲಿ, ಕೊಂಕಣಿ ಇರಲಿ, ಮಲಯಾಳಿ ಇರಲಿ, ಅಥವಾ ಹವ್ಯಕ ಇರಲಿ, ಯಾವ ಭಾಷೆ ಬೇಕಾದ್ರೆ ಇರಲಿ, ನಮ್ಮ ಭಾಷೆಯನ್ನೇ ಮಾತಾಡಿ. ಯಾಕಂದರೆ ಭಾಷೆ ತನ್ನ ಜೊತೆಯಲ್ಲಿ ಒಂದು ಸಂಸ್ಕೃತಿಯನ್ನು ತಗೊಂಡು ಹೋಗ್ತದೆ ಅಂತ. ನಮ್ಮ ಜೊತೆಯಲ್ಲಿ ಒಂದು ಸಂಸ್ಕೃತಿ ತಗೊಂಡು ಹೋಗ್ತದೆ. ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದ್ರೆ ತಾಯಿ. ನಾವು ಗಂಡಸರಿದ್ದೇವೆ, ಮೀಸೆ ಬಿಟ್ಟುಕೊಂಡು ಹೋಗಿ 4 ಮುಕ್ಕಾಲು ಪೈಸೆ ಮಾಡ್ಬೋದು. ಮನೆಯಲ್ಲಿ ಏನು ಹಬ್ಬ ಹರಿದಿನಗಳು, ಕ್ರಮಗಳು, ಧರ್ಮದ ಚಿಂತನೆಗಳು, ಸಂಸ್ಕೃತಿಯ ಭಾವಗಳು ಎಲ್ಲವನ್ನು ನಮಗೆ ಹೇಳಿಕೊಟ್ಟಿರೋದು ತಾಯಿ. ಅದಕ್ಕೋಸ್ಕರ ತಾಯಿಯ ಜೀವನ ಸರ್ವಶ್ರೇಷ್ಠ. ಅನೇಕ ಜನ ಮಹಾಪುರುಷರಿದ್ರಲ್ಲ, ಅದು ಶಿವಾಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವರಿಗೆಲ್ಲ ಪ್ರೇರಣೆ ಕೊಟ್ಟದ್ದು ತಾಯಿಯೇ. 2 ಪ್ರಶ್ನೆ ಏನಿಲ್ಲ. ತಾಯಿ ಸರಿಯಾದರೆ ಎಲ್ಲವೂ ಸರಿಯಾಗ್ತದೆ ಹೇಳ್ತಾರಲ್ಲ, ಇದರಲ್ಲೆಲ್ಲ ಬರೆದಿರ್ತಾರೆ. ಒಂದು ಹೆಣ್ಣು ಸರಿಯಾದರೆ, ಈ ಆಟೋ ರಿಕ್ಷಾದಲ್ಲಿ ಎಲ್ಲ ಬರೆದಿರ್ತಾರೆ, ಲಾರಿಯೆಲ್ಲ, ಒಂದು ಹೆಣ್ಣು ಸರಿಯಾದರೆ ಸಮಾಜವೇ ಸರಿಯಾದ. ಈ ಅರ್ಧಂಬರ್ಧ ಕಲ್ತವ್ರು ಹೇಳ್ತಾರೆ, ಎಂಕಲು ಸರಿಯಣ್ಣ ನಿಖಿಲು ಎಂಜ ಮಾಡಲಿ ಪೋಲ್ಯ. ಇಲ್ಲ, ಹಾಗಿಲ್ಲ. ಗಂಡು ಹಾಗೆ ಬೇರೆ ಇರಲಿಲ್ಲ. ಗಂಡು ಹೇಗಿರ್ಬೇಕು ಅಂತ ಹೆಣ್ಣು ಹೇಳಿ ಕೊಡಬೇಕು. ಯಾಕೆಂದರೆ ಧರ್ಮದ ಉಪದೇಶ ಮಾಡೋಳು ಅವಳು ಸಮಾಜಕ್ಕೆ. ಈಗ ಏನಾಗಿದೆ, ಯಾರು ಹೀಗೆ ಹೋದಾಗ ಗಂಡ ಹೆಂಡತಿ ಇದ್ದರೆ ನನಗೆ ಪರಿಚಯ ಮಾಡಿಕೊಡ್ತಾರೆ. ಇವಳು ಯಾರು ಗೊತ್ತಾ? ಇಲ್ಲ ಅಂತ ಬಲಿಯನ್ನ ಮಿಸ್ಸೆಸ್ ಅಂತ. ನನಗೆ ಒಂದು ದೊಡ್ಡ ಸಮಸ್ಯೆ, ಮಿಸ್ಸೆಸ್ ಅಂದರೆ ಎಂಥದ್ದು ಅಂತ. ಡಿಕ್ಷನರಿಯಲ್ಲಿ ತೆಗೆದು ನೋಡಿದರೆ ಮಿಸ್ಸೆಸ್ ಶಬ್ದವೇ ಇಲ್ಲ. ನಮಗೆ ಹುಚ್ಚು ಅಂತ ಏನು ಹೇಳುದು? ಇವನಿಗೆ ಹೇಳಲಿಕ್ಕೆ ನಾಚಿಕೆ. ತುಳು ಭಾಷೆ ಭಾರಿ ಇದು. ಅವ ಹೇಳಿದ್ರೆ ನನ್ನ ಮಿಸ್ಸೆಸ್ ಬುಡೆದಿನ ಬಂದರೆ ಆಬು ಜನಕ್ಕೆ ನಾನೇ ಸಂಕಟನಿಕ್ಕೆ ಬುಡೆದಿನ ಬಣ್ಣ ಆ ತುಳು ಅಷ್ಟೇ ಅಂತ, ಅದು ಸಣ್ಣದು ಅಂತ. ನಾನು ಹೇಳುದು ನೀವೆಲ್ಲ ಧರ್ಮಪತ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ವಾ? ಶ್ರೀರಾಮ ಅವನ ಹೆಂಡತಿ ಸೀತೆಯನ್ನು ಮಿಸೆಸ್ ಸೀತೆ ಅಂತ ಹೇಳಲಿಲ್ಲ. ಅವ ಹೇಳ್ಬೇಕಾದ್ರೆ ಏನು ಹೇಳಿದ ಗೊತ್ತಾ? ಅವಳು ಸಹಧರ್ಮಿಣಿ ಅಂತ ಹೇಳಿದ. ಸಹಧರ್ಮಿಣಿ ಅಂದ್ರೆ ಧರ್ಮದ ಉಪದೇಶ ಮಾಡಿದವಳು ಅವಳು ಅಂತ. ರಾಮ ಕಾಡಿಗೆ ಹೋಗುವಾಗ ಅವೈದು ಓಡೋದಲ್ಲ, ಏನು ನಮ್ಮೇರು ಬಂದೇನೆ ಏನು ನಡಪೇವೆ ಅಂತ. ಅವನಿಗೆ ನೆನಪೇ ಇಲ್ಲ ಹೆಂಡತಿ ಇದ್ದಾಳೆ ಅಂತ. ರಾಮ ಭಾರಿ ದೊಡ್ಡ ಜನ, ಅದು ಬೇರೆ ವಿಷಯ. ಅವ ಹೊರಟಾಗ ಸೀತೆ ಹೇಳಿದ್ರು, ನಾನು ಬರ್ತೇನೆ. ಇರ್ಲಿಕ್ಕೆ ಬರ್ತೀಯ? ಅದು ನಾನು ಕಾಡಿಗೆ ಹೋಗುದು, ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ಸಿಂಹ ಇದೆ, ಕರಡಿ ಇದೆ, ದಿರಿಗೆಲ್ಲ ಬೇಟೆ. ಆಗ ಸೀತೆ ಹೇಳಿದ್ದು, ಗಂಡನ ಧರ್ಮ ಏನು, ಹೆಂಡತಿ ಧರ್ಮ ಏನು. ಭಾರಿ ಚರ್ಚೆ ನಡೀತಲ್ಲ ಅವರಲ್ಲಿ. ಅದಾದ ಮೇಲೆ ಸೀತೆ ಹೇಳಿದ್ದಕ್ಕೋಸ್ಕರ ಸೀತೆ ಧರ್ಮೋಪದೇಶ ಮಾಡಿತು. ಎರಡನೇದು, ರಾಮನನ್ನು ದೂಷಿಸಬೇಕಾದ್ರೆ ಒಂದು ಹೇಳ್ತಾರೆ, ಅವ ಸೀತೆ ಪರಿತ್ಯಾಗ ಮಾಡಿದ ಅಂತ. ನೀವು ರಾಮಾಯಣ ಸೀರಿಯಲ್ ರಮಾನಂದ ಸಾಗರ್ ಮಾಡಿದ್ದನ್ನು ನೀವು ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ. ಈ ಕೊರೋನಾದ ಮಧ್ಯದಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳ್ತಾನೆ. ರಾಮ ರಾಜ. ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ, ಸ್ವಲ್ಪ ವೇಷ ಮರೆಸಿ ನನ್ನ ಬಗ್ಗೆ, ನನ್ನ ರಾಜ್ಯದ ವ್ಯವಸ್ಥೆಯ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಅವನು ಊರು ತಿರುಗುತ್ತಾ ಇದ್ದ. ರಾಮ ಒಂದು ಸಲ ಊರಿಗೆ ಮಧ್ಯದಲ್ಲಿ ಹೋದ. ಊರಿನ ಮಧ್ಯದಲ್ಲಿ ಹೋದಾಗ ಎಂತ ಕೇಳೋದು? ಊರಿನ ಮಧ್ಯದಲ್ಲಿ ಎಲ್ಲ ಅಲ್ಲಲ್ಲಿ ಜನ ಸೇರಿಸಿ ಹೇಳೋದು, ಎಂಥ ಮರ ಇವೆಂಥ ರಾಜ ಇವ, ಆ ಸೀತೆ ಇದ್ದಾಳಲ್ಲ ಅವಳು ಸರಿ ಇದ್ದಾಳ, ಅವಳು ರಾಮನೊಟ್ಟಿಗೆ ಮತ್ತೊಬ್ಬಳೊಟ್ಟಿಗೆ ಅವಳನ್ನು ತಂದು ಸೇರ್ಕೊಂಡಿದ್ದಾಳಲ್ಲ, ತಲೆಬಿಸಿ ಸೀತೆ ಅಂದರೆ ಪಂಚಪ್ರಾಣ ರಾಮನಿಗೆ. 2 ದಿವಸ ತಿರುಗಾಡಿ ಆದಮೇಲೆ ಬಂದಾದಾಗ ಮುಖಲ್ಲ ಬಾಡಿದೆ. ಸೀತೆ ಕೇಳಿದಿಲ್ಲ, ಏನಾಯ್ತು? ಏನು ಇಲ್ಲ, ಏನಿಲ್ಲ ಮುಖ ನೋಡೋ ಗೊತ್ತಾಗುತ್ತಿಲ್ವಾ? 2 ದಿವಸ ಆದಮೇಲೆ ಇವಳು ಯೋಚನೆ ಮಾಡಿದ್ವಿ, ಹೋಗುವಾಗ ಸರಿ ಇದ್ದ, ಬರುವಾಗ ಏನೋ ಬೇಸರ ಆಗಿದೆ ಅವನಿಗೆ, ಏನದು? ಅದಕ್ಕೋಸ್ಕರ ತನ್ನ ಸೇವಕ್ಕೆ ಯಾರಿಲ್ಲ ಅವಳನ್ನು, ನೀನು ಹೋಗಿ ಬಾ,
ಸೇವಕ್ಕೆ ಒಂದಿನ ಹೋಗಿ ಬರುವಾಗ ಅವಳಿಗೆ ಅದೇ ಸ್ಥಿತಿ. ಎಲ್ಲ ಊರಿನಲ್ಲಿ ಅದನ್ನೇ ಸೀತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಂದು ಕೇಳಿದರೆ ಇಲ್ಲ ಏನಿಲ್ಲ ಅದೆಲ್ಲ ಹೇಳ್ಬೇಡ, ಸತ್ಯ ಹೇಳು. ಸೀತೆ ಹೇಳಿದಾಗ ಸೀತೆಗೆ ಈ ಕಥೆಯನ್ನು ಹೇಳಿದ್ಲು ಅವಳು. ಸೀತೆ ನಿಶ್ಚಯ ಮಾಡಿದ್ಲು. ಈಗ ಮತ್ತೆ ಧರ್ಮದ ಪ್ರಶ್ನೆ, ರಾಜಧರ್ಮದ ಪ್ರಶ್ನೆ. ಅದಕ್ಕೋಸ್ಕರ ರಾಜ ಹೇಗಿರಬೇಕು? ಸಾವಿರ ಲಕ್ಷ ಕೋಟಿ ಜನರಿಗೆ ಮಾರ್ಗದರ್ಶಿಯಾಗಿ ರಾಮ ಇರಬೇಕಲ್ಲ. ಅದಕ್ಕೋಸ್ಕರ ಅವಳು ಬಂದು ಇವನ ಹತ್ರ ಹೇಳ್ತಾಳೆ, ಎಲ್ಲ ಮಾತಾಡಿ ಆದಮೇಲೆ ನೀನೊಂದು ತ್ಯಾಗ ಮಾಡಬೇಕು ಅಂತ. ಮಾಡುವುದು ಏನು ದೊಡ್ಡ ಸಂಗತಿ ಅಲ್ಲ, ನೀನೊಂದು ಪರಿತ್ಯಾಗ ಮಾಡಬೇಕು ಅಂತ. ಮಾಡ್ಬೋದು ಅಂತ. ಏನು ಪರಿತ್ಯಾಗ ಮಾಡಬೇಕು ಅಂತ ಕೇಳಿದಾಗ ಸೀತಾ ಪರಿತ್ಯಾಗ ಮಾಡಬೇಕು ಅಂತ ಸೀತೆ ಹೇಳಿರೋದು. ಅವನು ಕುಸಿದೇ ಬಿದ್ದ ರಾಮ. ಸೀತೆಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ. ನಾವು ಮುಂದಿನ ಕಥೆಯಲ್ಲಿ ಹೇಳ್ತಾರಲ್ಲ, ಅವನ ಪಟ್ಟದಲ್ಲಿ ಸೀತೆ ಒಂದು ಮೂರ್ತಿ ಮಾಡಿ ಇಟ್ಕೊಂಡ ಅಂತ. ಏಕಪತ್ನಿ ವ್ರತ ಅಂತ ಹೇಳೋದು ಅದಕ್ಕೋಸ್ಕರ. ಅಂಥ ಶ್ರೇಷ್ಠವಾದಂಥ ಜೀವನ ಹೆಂಡತಿದ್ದದು, ಧರ್ಮಪತ್ನಿ ಇದ್ದದು, ಬುಡದಿದ್ದದು. ಭಾರಿ ನಿಮಗೆ ಧೈರ್ಯ ಇದ್ದರೆ ಯಜಮಾನ್ತಿಂದ ಬೇಕಾದ್ರೆ ಹೇಳಿ. ಅಲ್ಲ ಯಜಮಾನ್ತಿಂದರೆ ಅವಳು ಮತ್ತೆ ಹೇಳ್ತಾರೆ ಬೀದೆಗೆ ಹೊರಲೆಂಕ್ ಅಂತ. ಆದ್ರೂ ಅಂದರೆ ಬೀದೆ ಅವಳ ಹತ್ರನೇ ಇರುವುದು, ಎರಡು ಪ್ರಶ್ನೆ ಏನಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಉಪಯೋಗಿಸುವಂಥ ಶಬ್ದಗಳು ಯಾವುದಿದೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ. ಭಾವನೆಯನ್ನು ಕೊಡುವಂಥ ಶಬ್ದಗಳನ್ನು ಉಪಯೋಗ ಮಾಡಿ. ಆವಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ. ಇಲ್ಲದ್ರೆ ಇಂಗ್ಲೀಷರ ಮಕ್ಕಳಾಗ್ತಾರೆ. ಅವರು ಇನ್ನೆಲ್ಲೇ ಹೋಗ್ತಾರೆ ಅವರು. ಯಾಕೆ ಅಮ್ಮ ಅಪ್ಪ ನಮಗೆ ಪ್ರೀತಿ ಇಲ್ಲ? ಎಷ್ಟು ಜನರಿಗಿದೆ? ನಾನು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ತುಳು ಅಕಾಡೆಮಿ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ತುಂಬ ಮಾತಾಡಿದರು. ನಾನು ಹೇಳಿದೆ, ತುಳುವಿಗೆ ಮೊದಲನೇ ಶತ್ರು ಯಾರು ಗೊತ್ತಾ? ಈಗ ದೊಡ್ಡ ಹೋರಾಟ. ಕನ್ನಡಕ್ಕೆ ಯಾರು ಶತ್ರು, ತುಳುವಿಗೆ ಯಾರು ಶತ್ರು, ನಮ್ಮ ಭಾಷೆಗಳಿಗೆ ಯಾರು ಶತ್ರು ಅಂತ ಕೇಳಿದರೆ ಅದನ್ನು ತುಳು ಆದರೆ ಕನ್ನಡ, ಕನ್ನಡ ಆದರೆ ಹಿಂದಿ, ಇದನ್ನೇ ನಾವು ಹೇಳ್ತೇವೆ. ಹಿಂದಿ ಆದರೆ ಈಗ ಮೊನ್ನೆ ಜೋರಿನಲ್ಲಿ ಸಂಸ್ಕೃತ ಅಂತ ಬಂದಿದೆ. ಅದಲ್ಲ, 100ಕ್ಕೆ 100 ಇಂಗ್ಲೀಷ್ ಭಾಷೆ ನಮ್ಮನ್ನು ಸರ್ವನಾಶ ಮಾಡ್ತದೆ. ನಾನು ಅವ್ರ ಹತ್ರ ಕೇಳಿದೆ, ಮೊದಲು ನಮ್ಮ ಭಾಷೆ ಹಾಗಿತ್ತು. ತುಳುನಾಡಿದ್ರೆ ಅಪ್ಪೆ, ಅಮ್ಮೀರು, ಸಿದ್ದೆಪ್ಪೆ, ನೇಲೆಪ್ಪೆ, ನಾದಿನಿ, ಮೈತಿದಿ, ಒಂದು ತಿದ್ದಿ ಅಂತ ಒಂದು ಶಬ್ದ ಇತ್ತು, ನೆನಪುಂಟ? ಅದೆಲ್ಲ ತಿದ್ದಿದ್ದಾರೆ ಈಗ, ಇಲ್ಲ ಅದೆಲ್ಲ. ಎಲ್ಲುಂಟ ಶಬ್ದ ಅಂತ ಕೇಳಿದ್ದು ನಾನು. ಇಂಗ್ಲೀಷಿನಲ್ಲಿ 26 ಅಕ್ಷರ, ನಮ್ಮದಲ್ಲಿ 52 ಅಕ್ಷರ ಇದೆ. ನಮ್ಮದಲ್ಲಿ 100 ಶಬ್ದ ಇದೆ. ಬಿಟ್ಟಿದ್ದೇವಲ್ಲ ನಾವು. ಬರೇ ಮಮ್ಮಿ, ಡ್ಯಾಡಿ, ಅಂಕಲ್, ಆಂಟಿ, ಮುಗೀತು. ಅಷ್ಟಕ್ಕೆ ನಿಲ್ಲುದ ನಮ್ಮದು. ಯಾರು ಆಂಟಿ? ಸಾಮಾನ್ಯ ನಮಗೆ ಯಾರೋ ಸಂಬಂಧಿಕರು ಸಿಕ್ಕಿದ್ರೆ ಮಗು ಕೇಳಿದರೆ ನೀನು ಆಂಟಿಯಾ, ನೀನು ಆಂಟಿಯಾ? ಅದು ನೇಲೆಪ್ಪೆ ಆದರೂ ಆಂಟಿ, ಸಿದ್ದೆಪ್ಪೆ ಆದರೂ ಆಂಟಿ, ಮಾಮಿ ಆದರೂ ಆಂಟಿ. ಸಾಯಂಕಾಲ ನೀವು ಮಕ್ಕಳನ್ನು ಕರ್ಕೊಂಡು ಹೀಗೆ ತಿರುಗಲಿಕ್ಕೆ ಹೋಗ್ತೀರಿ ಅಂತ ಹೇಳಿ, ಆವಾಗ ಯಾರೋ ಒಬ್ಬಳು ಸಿಕ್ಕಿದಾಗ ಪಟ್ಟಂಗ ಹೋದ ಮೇಲೆ ಅವಳು ಕೇಳ್ತಾಳೆ, ಮಮ್ಮಿ ಹೂ ಇಸ್ ದಟ್? ಆವಾಗ ಮಮ್ಮಿ ಹೇಳುದು, ಅವನಿನ್ನ ಆಂಟಿಯಾ ಅಂತ. ಮಗುವಿನ ತಲೆಯಲ್ಲಿ ಏನು ಕುತ್ಕೊಳ್ತಾ ಇದ್ದಾರೆ, ಸಿದ್ದಪ್ಪ ನೇಲೆಪ್ಪಿ ಹೇಗೆ ಇದ್ದಾರೆ, ಅಥವಾ ಇವಳು ಹೇಗಿದ್ದಾಳೆ ಮಾರ್ಗದಲ್ಲಿ ಸಿಕ್ಕಿದವಳು ಅಷ್ಟೇ ಅಂತ. ಇಲ್ಲದೆ ನೇಲೆಪ್ಪೆ ಅಂತ ಹೇಳಿದರೆ ಆ ಮಗುವಿನ ಭಾವನೆ ಏನಿರ್ತದೆ ನೆನಪಿಟ್ಕೊಳ್ಳಿ. ಅಪ್ಪೆಗೆ ಗೌರವ ಕೊರಡು ಅಂಡ, ನೇಲೆಪ್ಪೆಗೆ ನಲ್ಲ ಗೌರವ ಕೊರಡ್ತ. ಇದು ಪಂಡದ ಕೊರಡು ನಿಜ, ಪಂಡದ ಕೊರಡು ಬಾಳೆಗೆ ಅರ್ಥ ಪುಂಡು ಇಂದು ಅಲ್ಲ ಆಂಟಿ, ಇಮ್ಮಲ್ಲ ಆಂಟಿ, ಮಾತು ಒಂಜಿ ಆಂಟಿ. ನಮ್ಮ ಮನೆಯಲ್ಲಿ ದಯವಿಟ್ಟು ನಮ್ಮ ಭಾಷೆಯನ್ನು ಮಾತಾಡಿ. ತುಳು ಇರಲಿ, ಕೊಂಕಣಿ ಇರಲಿ, ಮಲಯಾಳಿ ಇರಲಿ, ಅಥವಾ ಹವ್ಯಕ ಇರಲಿ, ಯಾವ ಭಾಷೆ ಬೇಕಾದ್ರೆ ಇರಲಿ, ನಮ್ಮ ಭಾಷೆಯನ್ನೇ ಮಾತಾಡಿ. ಯಾಕಂದರೆ ಭಾಷೆ ತನ್ನ ಜೊತೆಯಲ್ಲಿ ಒಂದು ಸಂಸ್ಕೃತಿಯನ್ನು ತಗೊಂಡು ಹೋಗ್ತದೆ ಅಂತ. ನಮ್ಮ ಜೊತೆಯಲ್ಲಿ ಒಂದು ಸಂಸ್ಕೃತಿ ತಗೊಂಡು ಹೋಗ್ತದೆ.